नरेंद्र मोदी के जय जय श्री राम। उमरत कोटन के विजय चौटारी के बोलो भारत माता की बीजेपी बीजेपी जय जय बीजेपी 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 जय जय बीजेपी। ಪಟ್ಟಣ ಪಂಚಾಯತ್ನ ಮೊದಲನೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಡೆದಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಗುರುರಾಜ್ ಅವರ ಅಧ್ಯಕ್ಷರಾಗಿ ಮತ್ತು ಪದ್ಮಲತಾ ರಾವ್ ಉಪಾಧ್ಯಕ್ಷರಾಗಿ ಇವತ್ತು ಚುನಾಯಿತರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸಮಸ್ತ ಕಿನ್ನಿಗೋಳಿಯ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಗುರುರಾಜ್ ಮತ್ತು ಪದ್ಮಲತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ವಿಕಾಸಕ್ಕಾಗಿ ಶ್ರಮಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿಗಿದೆ. ನಾನು ಶಾಸಕರು ಅವ್ರ ಜೊತೆ ಒಟ್ಟಿಗೆ ಸೇರಿಕೊಂಡು ತಾಯಿ ಭ್ರಮರಾಂಬಿಕೆಯ ಕಿನ್ನಿಗೋಳು ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪಟ್ಟಣ ಪಂಚಾಯತಿನ ಪ್ರಥಮ ಚುನಾವಣೆಯನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗುರುರಾಜ್ ಸಪಳಿಗ ಮತ್ತು ಪದ್ಮಲತಾ ರಾವ್ ಆಯ್ಕೆಯಾಗಿದ್ದಾರೆ. ಬಹುಶಃ ನನಗೊಂದು ಕನಸಿತ್ತು, ಬಜ್ಪೆಯನ್ನು ಮತ್ತು ಕಿನ್ನಿಗೋಳಿಯನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸಬೇಕು. ಆ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದರ ಪ್ರಯತ್ನದ ಫಲ ಬಹುಶಃ ಕಿನ್ನಿಗೋಳಿ ಮತ್ತು ಬಜ್ಪೆ ಎರಡೂ ಕಡೆಗಳಲ್ಲಿ ಇವತ್ತು ನಾವು ಗೆದ್ದು ಆಡಳಿತಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಈ ಕ್ಷೇತ್ರದ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ 10 ಜನ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಅಲ್ಲಿ ಆಯ್ಕೆಯಾಗಿ ಅವರನ್ನ ಕಳಿಸಿ ಇವತ್ತು ನಾನು ಮತ್ತು ಸಂಸದರು ಸೇರಿ 12 ಮತಗಳನ್ನು ಹಾಕಿ ಅವರನ್ನು ಇವತ್ತು ಗೆಲ್ಲಿಸಿಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮ ಮೇಲೆ ಋಣ ಇದೆ, ಈ ಭಾಗದ ಜನರ ಋಣ ಇದೆ. ಆ ಋಣವನ್ನು ನಾವೆಲ್ಲ ಸಂಸದರು, ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರೂ ಈ ಭಾಗದ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಅನ್ನ ಅಭಿವೃದ್ಧಿ ಮಾಡ್ತೇವೆ ಮತ್ತು ಒಂದು ಮಾದರಿ ನಗರವಾಗಿ ರೂಪಿಸ್ತೇವೆ. ಮುಂದಿನ ದಿನಗಳಲ್ಲಿ ನನ್ನ ಚುನಾವಣೆ ಸಂದರ್ಭ ಹೇಳಿದಾಗೆ ಈ ಭಾಗದ ಎಲ್ಲ ಉದ್ಯಮಿಗಳನ್ನು ಹಿರಿಯರನ್ನ ಕರೆದು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕೆಂಬ ದೃಷ್ಟಿಯಲ್ಲಿ ನಾವು ಪ್ರಯತ್ನವನ್ನು ಪಡ್ತೇವೆ. ಅದೇ ರೀತಿಯಲ್ಲಿ ಈಗಾಗಲೇ ನಾವು ಬೆಳಿಗ್ಗೆ ಬಜ್ಪೆ ಪಟ್ಟಣ ಪಂಚಾಯತ್ ಅನ್ನು ಸಹ ನಾವು ಗೆದ್ದುಕೊಂಡಿದ್ದೇವೆ. ಅಲ್ಲಿ ಸಹ ನಾವು 13 ಮತಗಳಿಂದ ನಾವು ಗೆದ್ದಿದ್ದೇವೆ. ಹಾಗಾಗಿ ಅಲ್ಲಿಯೂ ಸಹ ನಾವು ಹೇಳಿದ್ದಿಷ್ಟೇ, ಅಲ್ಲಿಯ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡೂ ಪಟ್ಟಣ ಪಂಚಾಯತ್ಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಮೂಡುಬಿದಿರೆ ಪುರಸಭೆ, ಕಿನ್ನಿಗೋಳಿ ನಗರ ಪಂಚಾಯತ್, ಕಿನ್ನಿಗೋಳಿ ಪಟ್ಟಣ ಪಂಚಾಯತ್, ಬಜ್ಪೆ ಪಟ್ಟಣ ಪಂಚಾಯತ್ 4 ಇದೆ. ಅದನ್ನು 4 ಸಹ ಅಭಿವೃದ್ಧಿಪಡಿಸುವಂಥ ದೃಷ್ಟಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ನಮಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೆಸಿಕೊಟ್ಟಂಥ ಚುನಾವಣಾಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸಿ ನಮಸ್ಕಾರ. बोलो भारत माता की जय, वंदे मातरम, वंदे मातरम, वंदे मातरम।
ಹೆಚ್ಚಿನ ಮಲ್ಲ ಮಟ್ಟದ ಅನುದಾನ ಸರ್, ಬನ್ನಿ. ಒಂದು ಬೋರ್ಡು ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಚುನಾವಣೆ ಸ್ಪರ್ಧಿಸಿ ಇಲ್ಲಿ ಕಿರಿವಳ್ಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ, ಅದೇ ರೀತಿ ನಮ್ಮೊಟ್ಟಿಗೆ ಚುನಾವಣೆಯಲ್ಲಿ ಭಾಗವಹಿಸಿದ ಮಾನ್ಯ ಸಂಸದರಾದ ಬಿ ಚೌಟ ಅವರಿಗೆ, ಶಾಸಕರ ಗುಮನಾಥ್ ಕೋಟೆನವರಿಗೆ, ಪಕ್ಷದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಶಾಸಕರು, ಸಂಸದರು ಹೇಳಿದಾಗೆ ಎಲ್ಲರ ಮಾರ್ಗದರ್ಶನವನ್ನು ಪಡ್ಕೊಂಡು ಜನರ ನಿರೀಕ್ಷೆ ತುಂಬ ಉಂಟು. ಮೊದಲಾಗಿ ಕಿನಿಯೋಳಿ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಅದನ್ನು ಜನರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮಾಸ್ಟರ್ ಪ್ಲಾನ್ಗಳನ್ನು ರಚಿಸಿ ಎಲ್ಲರ ಸಲಹೆ ಸೂಚನೆ ಮಾಡಿ ನಾವು ಒಂದು ಕಿನಿಗೋಳಿಯನ್ನು ಒಂದು ಸ್ವಚ್ಛ ನಗರ, ಅದೇ ರೀತಿ ಸುಂದರವಾಗಿ ಇದು ಅಭಿವೃದ್ಧಿಗೊಳಿಸುವ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಮಾಡ್ತೇವೆ. ಅನುದಾನದ ಮುಖಾಂತರ ಆಗುವಂಥದ್ದಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಯೋಜನೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಕ್ಕೆ ಬಂದಿದೆ. ಈಗ ನಮ್ಮ ದೌರ್ಭಾಗ್ಯ ಏನಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದೇ ಮೇಜರ್ ಯೋಜನೆಗಳು, ವಿಶೇಷವಾಗಿ ನಗರಾಭಿವೃದ್ಧಿ ದೃಷ್ಟಿಯಿಂದ ಆಗುವಂಥ ಯೋಜನೆಗಳು, ಅದು ಮಹಾನಗರ ಪಾಲಿಕೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಪಟ್ಟಣ ಪಂಚಾಯತ್ಗಳಿರ್ಬೋದು, ಅದಕ್ಕೆ ಸೂಕ್ತವಾದ ಯೋಜನೆ, ಕ್ರಿಯಾ ಯೋಜನೆಗಳಾಗ್ತಾ ಇಲ್ಲ ಮತ್ತು ಯೋಜನೆಗೆ ಬೇಕಾದಂಥ ಗ್ರಾಂಟ್ಗಳು ಬರ್ತಾ ಇಲ್ಲ. ಆದರೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರುಗಳು ಕೂಡ ಇದ್ದಾರೆ. ಇಡೀ ಜನರ ಬೆಂಬಲವನ್ನು ತೆಗೆದುಕೊಂಡು ಕೂಡ ನಾವು ಕಿನ್ನಿಗೋಳಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಯೋಜನೆಗಳನ್ನು ಜೋಡಿಸ್ಬೋದು, ಆ ಜೋಡಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ.